ಇನ್ನು ಹೊಸದಾಗಿ ಸೇರಿಸಿದ್ದಂತಹ ಜಾತಿಗಳನ್ನ ವಾಪಸ್ ಪಡೆಯಬೇಕು. 48 ಅನಧಿಕೃತ ಜಾತಿಗಳನ್ನ ತಕ್ಷಣವೇ ವಾಪಸ್ ಪಡೆಯಿರಿ. ಅದರ್ಸ್ ಅಂತ ಬರೆಸುವುದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಇಷ್ಟಿದ್ರೂ ಭಂಡತನದಿಂದ ಸರ್ಕಾರ ಮುಂದುವರಿತಾ ಇದೆ ಸಮೀಕ್ಷೆಯ ವಿಚಾರದಲ್ಲಿ ಅಂತ ಹೇಳಿ ಬಿಜೆಪಿ ಮುಖಂಡ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ವಾಗ್ದಾಳಿ ಮಾಡಿದ್ದಾರೆ. ಮರು ಸಮೀಕ್ಷೆ ಮಾಡುವವರಿಗೆ ಯಾವುದೇ ತರಬೇತಿ ಕೂಡ ಕೊಟ್ಟಿಲ್ಲ. ಏನೇ ಮಾಡಿದ್ರೂ ಸ್ಪಷ್ಟ ಉದ್ದೇಶವನ್ನ ಇಟ್ಕೊಂಡು ಮಾಡಬೇಕು. ಹಾಗಾಗಿ ಈ ಜಾತಿ ಗಣತಿಯನ್ನ ನಾವು ಖಂಡಿಸ್ತೀವಿ ಅಂತ ಹೇಳಿ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. 48 ಅನಧಿಕೃತ ಜಾತಿಗಳನ್ನ ಏನು ಸೃಷ್ಟಿ ಮಾಡಿದ್ದೀರಾ ಅದನ್ನ ಈ ತಕ್ಷಣವೇ ಹಿಂದೆ ಪಡಿಬೇಕು. ನೀವು ಇನ್ನೊಂದು ಅದರ್ಸ್ ಅಂತ ಕೆಟಗರಿಗೆ ಅದನ್ನು ವರ್ಗೀಕರಣವನ್ನು ಮಾಡ್ತೀವಿ ಅನ್ನುವಂಥದ್ದು ಯಾವ ಕಾನೂನಲ್ಲಿ ಯಾವ ಸಂವಿಧಾನದಲ್ಲೂ ಇದಕ್ಕೆ ಅವಕಾಶವಿಲ್ಲ. ಒಂದು ಮತಾಂತರ ಆಗಿದ್ದೀವಿ ಅಂದ್ರೆ ಮತಾಂತರ ಆಗಿದ್ದೀವಿ. ಜಾತಿ ಇಟ್ಕೊಂಡು ಹಿಂದೂ ಜಾತಿಯನ್ನು ಇಟ್ಕೊಂಡು ಮತಾಂತರ ಆಗ್ಲಿಕ್ಕೆ ಯಾವ ಅಡಿಯಲ್ಲೂ ಇದಕ್ಕೆ ಅವಕಾಶ ಇಲ್ಲ. ಇಷ್ಟು ಸ್ಪಷ್ಟತೆ ಇದ್ರೂ ಬಂಡತನದಿಂದ ಇದನ್ನೇ ಸಮರ್ಥಿಸಿಕೊಂಡು ಮುಂದುವರಿಯುವಂಥ ಪ್ರಯತ್ನವನ್ನು ಮಾಡ್ತಿರೋದನ್ನ ನಾವು ಸಂಪೂರ್ಣವಾಗಿ ಖಂಡಿಸುವಂಥದ್ದಾಗುತ್ತೆ. ಮತ್ತು ಈ ದಿಕ್ಕಿನಲ್ಲಿ ಏನು ಆತುರ, ಈ ಜಾತಿ ಸಮೀಕ್ಷೆನ ಮಾಡಕ್ಕೆ ಹೋಗುವಂಥವ್ರಿಗೆ ಅವ್ರಿಗೂ ತಯಾರಿನಾರ, ಅವ್ರಿಗಾರ ತರಬೇತಿ ಕೊಡಬೇಕಲ್ಲ. ಅವ್ರಿಗೂ ತರಬೇತಿನ ಕೊಡದೆ 108 ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.